ಹೊಂಬಳನಾಕದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಗದಗ್ ಹಾಗೂ ಹಜರತ್ ಬಿಲಾಲ್ ಮಸ್ಜಿದ್ ಹೊಂಬಳನಾಕ ಗದಗ್ ಇವರ ಸಹಯೋಗದಲ್ಲಿ ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಹೊಂಬಳನಾಕ ಜನತಾ ಕಾಲೋನಿಯಲ್ಲಿರುವ ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆ ನಂಬರ್ 6ರಲ್ಲಿ ನಡೆದ ಈ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ತಪಾಸಣೆ ಹಾಗೂ ವೈದ್ಯಕೀಯ ಸಲಹೆ ನೀಡಲಾಯಿತು. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಸದುಪಯೋಗ ಪಡೆದುಕೊಂಡರು. ಇಂತಹ ಆರೋಗ್ಯ ಶಿಬಿರಗಳು ಸಮಾಜದ ಎಲ್ಲಾ ವರ್ಗದ ಜನರಿಗೆ ಆರೋಗ್ಯ ಸೇವೆ ತಲುಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ ಎಂದು ಆಯೋಜಕರು ತಿಳಿಸಿದರು. ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಹಾಗೂ ಹಜರತ್ ಬಿಲಾಲ್ ಮಸ್ಜಿದ್ ವತಿಯಿಂದ ಸಾರ್ವಜನಿಕರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಶಿಬಿರ ಆಯೋಜಿಸಿರುವುದಕ್ಕೆ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಗದಗ ನಗರ ಅಧ್ಯಕ್ಷ ಮೊಹಮ್ಮದ್ ಯೂಸುಫ್ ಮುಲ್ಲಾ, ಕಾರ್ಯದರ್ಶಿ ಮೆಹಬೂಬ್ ರೋನಾಡ್, ಎಪಿಸಿಆರ್ ಅಧ್ಯಕ್ಷ ಮುನ್ನಾ ಕಲ್ಮನಿ, ಸದಸ್ಯರು ಅಕ್ಬರ್ ಅಲಿ ಅತ್ತಾರ್, ಜಹೀರ್ ಅಹಮದ್ ಔಸಂಗ್ವಾಲೆ, ಜಾವೇದ್ ಉಮುಜ್ಗಿ, ಸಾದಿಕ್ ಧಾರವಾಡ್, ಕಾಸಿಂ ದರ್ಗದ್, ತನ್ವೀರ್ ಶೇಖ್, ವಾಸಿಂ ನದಾಫ್, ಉಮೈರ್ ಉಮುಜ್ಗಿ, ಅಬ್ದುಲ್ ಹಫೀಜ್ ಉಮುಜ್ಗಿ, ರಿಯಾಜ್ ಅಹಮದ್ ಶೇಖ್, ಹಜರತ್ ಬಿಲಾಲ್ ಮಸ್ಜಿದ್ ಚೇರ್ಮನ್ ಮೆಹಬೂಬ್ ಸಾಬ್ ಬಳ್ಳಾರಿ, ಹಾಲಿಜಿ ಕೊಪ್ಪಳ ಎಸ್ಡಿಎಂ ಅಧ್ಯಕ್ಷ ಹಜರತ್ ಅಲಿ ಬುರ್ಬುರಿ, ರಸೂಲ್ ಸಾಬ್ ಬಳ್ಳಾರಿ, ಮಕ್ತುಮ್ ಸಾಬು ಮುಜ್ಗಿ, ಮೆಹಬೂಬ್ ಸಾಬ್ ಶಿರ್ಹಟ್ಟಿ, ಕೆವಿ ಹಂಚಿನಾಳ್, ಕಾಲೇಜು ವಿದ್ಯಾರ್ಥಿಗಳು, ಸೌಖ್ಯದ ಆಸ್ಪತ್ರೆ ಸಿಬ್ಬಂದಿ ಹಾಗೂ ಉಪಸ್ಥಿತರಿದ್ದರು. तो वो अपॉर्चुनिटी लेने वालों को भी शुक्रिया और वो बनाने वालों को भी शुक्रिया. ओके, तो एक बात मैं कह के अपना मूवमेंट के ऑफिस बेरर और बिलाल मस्जिद के जमात के मेंबर, मैं आप सबका बहुत शुक्रगुजार हूँ कि आपने हमने इस फंक्शन को इनवाइट किया यहाँ पे. सर ಹಾಗೂ ಡಾಕ್ಟರ್ ಮೇಡಮ್ ಸಲ್ಮಾ ಜಮಾದಾರ್ ಅವರವ್ರಿಗೂ, ಡಾಕ್ಟರ್ ರಿಜ್ವಾನ್ ಹಣಿಗೆ ಅವ್ರಿಗೆ ನಾವು ಇವತ್ತು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು. ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಹಾಗೂ ಹಜರತ್ ಬಿಲಾಲ್ ಮಸ್ಜಿದ್ ಮುಸ್ಲಿಂ ಜಮಾತಿನ ಸಹಯೋಗದೊಂದಿಗೆ ಇಂದಿನ ಈ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಿದೆ. अस्सलाम वालेकुम. ಹೊಂಬಳನಾಕ ಜನತಾ ಕಾಲನಿ ಆಮೇಲೆ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಇವರ ವತಿಯಿಂದ ಉಚಿತ ಶಿಬಿರ ಕಾರ್ಯಕ್ರಮವೊಂದು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಆದ ಕಾರಣ ಇಂಥ ಕಾರ್ಯಕ್ರಮವು ಅವಾಗ ಹಾಕುವಂತ ಇರಬೇಕು. ಬಡ ಜನರಿಗೆ ಸ್ವಲ್ಪ ಸಹಾಯ ಆಗ್ತೈತಿ. ಆಮೇಲೆ ಇದರ ಎಲ್ಲ ಜನರು ಇದ್ರದ್ದು ಸದುಪಯೋಗ ಮೊದಲನೇ ಬಾರಿಗೆ ಈ ಕಾರ್ಯಕ್ರಮ ಮಾಡಕತ್ತಾರೆ. ಇಂಥ ಕಾರ್ಯಕ್ರಮ ಅವಾಗ ಫಸ್ಟ್ ಟೈಮ್ ಇಂಥ ಸ್ಲಮ್ ಏರಿಯಾದಾಗ ಇನ್ನೂರು ಯಾರು ಮಾಡಿದ್ದಿಲ್ಲ. ಬಟ್ ಇದೊಂದು ಕಾರ್ಯಕ್ರಮ ಮಾಡತ್ತಾರೆ. ಮಾಡಿದ್ದಕ್ಕೆ ಬಡ ಜನರಿಗೆ ಬಹಳ ಅನುಕೂಲವಾಗಿದೆ. ಯಾಕಂದ್ರೆ ಹೊಂಬಳನಾಕದೊಳಗ ದುಡುತ್ತಿನ ಮಂದಿ ಜನ ಬಹಳ. ಬಟ್ ಪ್ರಕೃತಿ ಬಗ್ಗೆ ಅವ್ರಿಗೆ ಸ್ವಲ್ಪ ಇದನ್ನ ಹೋಗಿ ಜಾಗೃತಿ ಮಾಡ್ಬೇಕ ಅಂತೇಳಿ ಇದು ಕಾರ್ಯಕ್ರಮ. ಯೂತ್ ಮೂವ್ಮೆಂಟ್ ಗದಗ್ ಹಾಗೂ ಹಜರತ್ ಬಿಲಾಲ್ ಮಸ್ಜಿದ್ ಮುಸ್ಲಿಂ ಜಮಾತ್ ಇವರ ಸಹಯೋಗದೊಂದಿಗೆ ಇಂದು ಸರ್ಕಾರಿ ಕಿರಿಯ ಉರ್ದು ಪ್ರಾಥಮಿಕ ಶಾಲೆ ನಂಬರ್ 6 ಹೊಂಬಳನಾಕ ಜನತಾ ಕಾಲನಿಯಲ್ಲಿ ಎಲ್ಲ ಓಣಿಯವರಿಗೆ, ಜನತಾ ಕಾಲನಿ, ಅಂಬೇಡ್ಕರ್ ನಗರ ಹಾಗೂ ಆದಿಜಾಂಬವ ನಗರದ ಜನರಿಗೆ ಒಳ್ಳೆಯ ಆರೋಗ್ಯ ನೀಡಬೇಕನ್ನುವಂತ ಒಂದು ಉದ್ದೇಶ ಇಟ್ಟುಕೊಂಡು ಇಂದು ಆರೋಗ್ಯ ಶಿಬಿರವನ್ನ ಏರ್ಪಡಿಸಲಾಗಿದೆ. ಈ ಆರೋಗ್ಯ ಶಿಬಿರ ಏರ್ಪಡಿಸುವಂತ ಉದ್ದೇಶ ಏನಪ್ಪಾ ಅಂತಂದ್ರ, ಇಲ್ಲಿ ಎಲ್ಲ ದುಡ್ಡು ತಿನ್ನುವಂತ ಜನ, ಸ್ಲಮ್ನಲ್ಲಿ ಇರುವಂತ ಜನ, ಅವರಿಗೆ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಹೋಗಿ ಒಳ್ಳೆಯ ಒಂದು ಆರೋಗ್ಯ ತಗೊಳಕ್ ಸಾಧ್ಯ ಆಗುದಿಲ್ಲ. ಮೇಲಾಗಿ ಎಲ್ಲರೂ ಬೆಳಿಗ್ಗೆ ಕೆಲ್ಸಕ್ಕೆ ಹೋದ್ರೆ ಸಾಯಂಕಾಲ ಬರುವಂತ ಒಂದು ವಾತಾವರಣ ಐತಿ. ಅವರೆಲ್ಲರಿಗೂ ಅನುಕೂಲ ಆಗ್ಲಿ ಅನ್ನುವಂತ ಉದ್ದೇಶದಿಂದ ಗದಗಿನ ಪ್ರಸಿದ್ಧ ಡಾಕ್ಟರ್ ಆದಂತ ಡಾಕ್ಟರ್ ಅತ್ತಾರ್ ಅವರು ಹಾಗೂ ನಮ್ಮ ಸಲ್ಮಾ ಜಮಾದಾರ್ ಮೇಡಮ್ ಅವರು, ಇನ್ನೂ ಪ್ರಸಿದ್ಧ ದಂತ ವೈದ್ಯರು ಎಲ್ಲರೂ ಇಲ್ಲಿ ಬಂದಿದ್ದಾರೆ. ಅವರೆಲ್ಲರೂ ಬಂದು ನಮ್ಮ ಈ ಓಣಿಯ ಬಡ ಜನರಿಗೆ ಒಳ್ಳೆಯ ಒಂದು ಆರೋಗ್ಯದ ಜೊತೆಗೆ ಉಚಿತ ಔಷಧಿಯನ್ನು ಕೂಡ ಕೊಡುತ್ತಿದ್ದಾರೆ. ಆ ಔಷಧಿಯ ಸದುಪಯೋಗ ಈ ಆರೋಗ್ಯ ತಪಾಸಣೆಯ ಕಾರ್ಯಕ್ರಮವನ್ನು ಏನು ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ನವರು ಹಮ್ಮಿಕೊಂಡಿದ್ದಾರೆ. ಬಹಳ ಅಭಿನಂದನಾರ್ಹರು. ಅಲ್ಲಾಹನ ಒಂದು ಅನುಗ್ರಹದಿಂದ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಗದಗ್ ಹಾಗೂ ಹಜರತ್ ಬಿಲಾಲ್ ಮಸ್ಜಿದ್ ಜಮಾತ್ ವತಿಯಿಂದ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ.
ಇದರಲ್ಲಿ ಡಾಕ್ಟರ್ ನಿಜಾಮುದ್ದೀನ್ ಅತ್ತಾರ್ ಮತ್ತು ಡಾಕ್ಟರ್ ಸಲ್ಮಾ ಮಕಾಂದಾರ್ ಮತ್ತು ಇರ್ಫಾನ್ ಮಕಾಂದಾರ್ ಹಾಗೂ ಡಾಕ್ಟರ್ ರಿಜ್ವಾನ್ ಸರ್ ಇದರಲ್ಲಿ ಭಾಗವಹಿಸಿದ್ದಾರೆ. ಅಲ್ಹಮ್ದುಲಿಲ್ಲಾ ಈಗ ಬೆಳಗ್ಗೆಯಿಂದ ಇದುವರೆಗೂ ಕೂಡ ಸುಮಾರು 80ಕ್ಕೂ ಹೆಚ್ಚು ಜನ ತಮ್ಮ ಆರೋಗ್ಯ ತಪಾಸಣೆಯನ್ನು ಮಾಡಿಕೊಂಡಿದ್ದಾರೆ. ಅದರ ಜೊತೆಗೆ ಇಲ್ಲಿ ಉಚಿತವಾಗಿ ಔಷಧವನ್ನು ಕೂಡ ಕೊಡಲಾಗುತ್ತಿದೆ. ಇದನ್ನು ನಾವು ಇದೀಗ ಈಗ 3ನೇ ಸಲ ನಾವು ಮಾಡ್ತಾ ಇರೋದು ಈ ತರ. ಅಲ್ಹಮ್ದುಲಿಲ್ಲಾ ಸ್ಲಮ್ ಏರಿಯಾದಲ್ಲಿ, ಏಕೆಂದ್ರೆ ಬಹಳಷ್ಟು ಬಡ ಜನರು ಇಲ್ಲದೆ ದೊಡ್ಡ ಹಾಸ್ಪಿಟಲ್ ಹೋಗಿ ತೋರಿಸುವಂತಹ ಒಂದು ಸೌಲಭ್ಯ ಇರುವುದಿಲ್ಲ. ಹಾಗಾಗಿ ನಾವು ಇಲ್ಲಿ ಉಚಿತವಾಗಿ ಅವರಿಗೆ ತಪಾಸಣೆ ಮಾಡಿಸುವುದು ಅಷ್ಟೇ ಅಲ್ಲ, ಅವರಿಗೆ ಉಚಿತವಾಗಿ ನಾವಿಲ್ಲಿ ಔಷಧ ಕೂಡ ಇಲ್ಲೇ ನಾವು ವಿತರಣೆ ಮಾಡ್ತಾ ಇದ್ದೇವೆ. ಸೊ ಇಲ್ಲಿ ಎಲ್ಲ ಜನರು ಕೂಡ ಬಹಳ ಆಸಕ್ತಿಯಿಂದ ಬಂದು ತೋರಿಸಿಕೊಂಡು ಹೋಗ್ತಾ ಇದ್ದಾರೆ. ಧನ್ಯವಾದಗಳು. ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ವತಿಯಿಂದ ನಾನು ಎಲ್ಲರಿಗೂ ಕೂಡ ಮತ್ತೊಮ್ಮೆ ಈ ಒಂದು ಶಿಬಿರವನ್ನು, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಅದರ ಜೊತೆಗೆ ಸೃಷ್ಟಿಕರ್ತನಾದ ಅಲ್ಲಾಹನಲ್ಲಿ ಯಾವತ್ತೂ ಕೂಡ ನಾವು ದುವಾ ಮಾಡುತ್ತೇವೆ. ಅವರು ಈ ಒಂದು ಕಾರ್ಯವನ್ನು ಏನು ಮಾಡಿದ್ದೀವಿ, ನಮ್ಮ ಒಂದು ಚಿಕ್ಕ ಕಾರ್ಯ ಆಗಿದೆ, ಇದನ್ನು ಎಲ್ಲ ತಾಲ ನಮ್ಮ ಈ ಕಾರ್ಯವನ್ನು ಕಬೂಲ್ ಮಾಡಿಕೊಂಡು ನಮಗೆ ಆಖಿರತ್ನಲ್ಲಿ ಇದರ ಒಂದು ಅಜರನ್ನು ನೀಡಲಿ ಅಂತ ಹೇಳಿ ಕೇಳಿಕೊಳ್ಳುತ್ತಾ ನಾನು ಎಲ್ಲರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳುತ್ತೇನೆ. ಜಜಾಕಲ್ಲಾಹ್. KG ನ್ಯೂಸ್.